ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಲೋಕೇಶ್. ಮತ್ತೊಮ್ಮೆ ನಿಮಗೆಲ್ಲರಿಗೂ ಮೈಸೂರು ಲೋಕೇಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಒಮ್ಮೆ ಭೇಟಿಯಾಗಿ ಬರಬೇಕಾದಂತಹ ಒಂದು ಪವಿತ್ರ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಈ ಪುಣ್ಯಕ್ಷೇತ್ರಕ್ಕೆ ಹೋಗೋದಕ್ಕೆ ನಮ್ಮ ಗುಂಡ್ಲುಪೇಟೆಯಿಂದ ಕೇವಲ 10 ಕಿಲೋಮೀಟರ್ ದೂರದಲ್ಲಿರುವ ಚಾಮರಾಜನಗರಕ್ಕೆ ಹೋಗೋ ದಾರಿಯಲ್ಲಿ ಸಿಗುವಂತಹ ಕಂದೆಗಾಲದ ಸ್ಕಂದಗಿರಿ ಪಾರ್ವತಿ ಬೆಟ್ಟ. ಇಲ್ಲಿಗೆ ಹೋಗೋದಕ್ಕೆ ಬಸ್ಗಳ ವ್ಯವಸ್ಥೆ ಬಹಳ ಕಡಿಮೆ, ಹಾಗಾಗಿ ಆದಷ್ಟು ಸ್ವಂತ ವಾಹನಗಳಿಂದ ಹೋಗಿ ದರ್ಶನ ಮಾಡ್ಕೊಳ್ಳೋದು ಉತ್ತಮ. ಈ ಬೆಟ್ಟಕ್ಕೆ ಹೋಗೋ ದಾರಿಯಲ್ಲಿ ಸುತ್ತಮುತ್ತ ಕಾಣೋ ಹಸಿರು ನೋಟವೇ ಕಣ್ಣಿಗೆ ತಂಪು ಕೊಡುವಂತಿರುತ್ತೆ. ಇಲ್ಲಿಗೆ ಹೋಗೋ ರಸ್ತೆ ಕೂಡ ಬಹಳ ಚೆನ್ನಾಗಿದೆ. ಈ ಬೆಟ್ಟದ ಮೇಲಿರುವ ದೇವಾಲಯಕ್ಕೆ ಮೆಟ್ಟಿಲುಗಳ ತನಕ ವಾಹನಗಳಲ್ಲಿ ಹೋಗ್ಬೋದು. ಪಾರ್ಕಿಂಗ್ ವ್ಯವಸ್ಥೆಯು ಕೂಡ ಬಹಳ ಚೆನ್ನಾಗಿದೆ. ದೇವಾಲಯದ ಎದುರಲ್ಲೇ ಅಥವಾ ಕೆಳಗಡೆಯೂ ಸಹ ಪಾರ್ಕಿಂಗ್ ಮಾಡಬಹುದು. ಸ್ನೇಹಿತರೆ, ಪವಿತ್ರ ಪುಣ್ಯಕ್ಷೇತ್ರವಾದ ಈ ಪಾರ್ವತಿ ಬೆಟ್ಟದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಹಾಗೂ ಇದರ ಮಹತ್ವವನ್ನ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗಾಗಿ ಈ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಒಮ್ಮೆ ವಿಂಧ್ಯ ಪರ್ವತ ಸೂರ್ಯದೇವರಿಗೆ ನೀನು ನನ್ನ ಸುತ್ತ ಸುತ್ತಬೇಕು ಅಂತ ಹೇಳುತ್ತಾಳೆ. ಆದರೆ ಸೂರ್ಯನು ಈ ಮಾತನ್ನು ನಿರಾಕರಿಸಿ ತನ್ನ ಸ್ಥಾನಕ್ಕೆ ಹಿಂತಿರುಗುತ್ತಾನೆ. ಇದರಿಂದ ಕೋಪಗೊಂಡ ವಿಂಧ್ಯ ಪರ್ವತ ಆಕಾಶದ ಎತ್ತರಕ್ಕೆ ಬೆಳೆಯಲು ಪ್ರಾರಂಭಿಸುತ್ತಾಳೆ. ಇದು ಭೂಮಿಯ ಮೇಲಿರುವ ಜೀವಿಗಳಿಗೆ ಬಹಳ ತೊಂದರೆ ಉಂಟು ಮಾಡುತ್ತೆ. ಇದನ್ನೆಲ್ಲ ಕಂಡ ದೇವತೆಗಳು ಶಿವನ ಬಳಿ ಹೋಗಿ ಈ ವಿಷಯದ ಬಗ್ಗೆ ತಿಳಿಸಿದಾಗ ಶಿವನು ಅಗಸ್ತ್ಯ ಮುನಿಗಳನ್ನ ಕರೆದು ವಿಂಧ್ಯ ಪರ್ವತದ ಬೆಳವಣಿಗೆಯನ್ನ ನಿಲ್ಲಿಸಲು ಕಳಿಸುತ್ತಾನೆ. ಆಗ ಅಗಸ್ತ್ಯರು ತಮ್ಮ ಸಂಸಾರದೊಡನೆ ವಿಂಧ್ಯ ಪರ್ವತದ ಬಳಿ ಹೋಗುತ್ತಾರೆ. ವಿಂಧ್ಯ ಪರ್ವತ ಅಗಸ್ತ್ಯ ಮುನಿಗಳ ಶಿಷ್ಯೆ. ಅವರನ್ನು ಕಂಡ ವಿಂಧ್ಯ ಪರ್ವತ ತಲೆಬಾಗಿ ನಿಂತು ಬಿಡುತ್ತಾಳೆ. ಅಗಸ್ತ್ಯರು ವಿಂಧ್ಯ ಪರ್ವತಳಿಗೆ, ನಾನು ದಕ್ಷಿಣಕ್ಕೆ ಹೋಗಿ ಬರುತ್ತೇನೆ, ಅಲ್ಲಿಯವರೆಗೂ ಈ ನಿನ್ನ ಬೆಳವಣಿಗೆಯನ್ನ ಇಲ್ಲಿಗೆ ನಿಲ್ಲಿಸು ಎಂದು ಹೇಳಿ ಅಗಸ್ತ್ಯ ಮುನಿಗಳು ದಕ್ಷಿಣಕ್ಕೆ ಹೊರಟು ಬಿಡುತ್ತಾರೆ. ವಿಂಧ್ಯ ಪರ್ವತ ಗುರುಗಳ ಆಜ್ಞೆಯಂತೆ ಹಾಗೆಯೇ ನಿಂತು ಬಿಡುತ್ತಾಳೆ. ಆದರೆ ಅಗಸ್ತ್ಯರು ದಕ್ಷಿಣದಲ್ಲೇ ನೆಲೆಸಿ ಬಿಡುತ್ತಾರೆ, ಮರಳಿ ಹೋಗುವುದೇ ಇಲ್ಲ. ಹಾಗಾಗಿ ವಿಂಧ್ಯ ಪರ್ವತಳ ಬೆಳವಣಿಗೆ ಅಲ್ಲಿಗೆ ಅಂತ್ಯವಾಗುತ್ತೆ. ಅಗಸ್ತ್ಯರು ಈ ದಕ್ಷಿಣ ಭಾಗದಲ್ಲಿ ಸಂಚರಿಸುತ್ತಾ ಇದ್ದಾಗ ಈ ಸ್ಥಳದ ಶಾಂತತೆಯನ್ನು ಕಂಡು ಶಿವನ ಧ್ಯಾನಕ್ಕೆ ಈ ಸ್ಥಳದಲ್ಲಿ ಕುಳಿತುಕೊಳ್ಳುತ್ತಾರೆ. ಅವರ ಭಕ್ತಿಗೆ ಮೆಚ್ಚಿದ ಶಿವ ಪಾರ್ವತಿ ಅವರ ಮುಂದೆ ಪ್ರತ್ಯಕ್ಷವಾಗುತ್ತಾರೆ. ಶಿವ ಪಾರ್ವತಿಯ ಮದುವೆ ನೋಡಲಾಗದ ಅಗಸ್ತ್ಯರು ಶಿವನಲ್ಲಿ, ದಯವಿಟ್ಟು ಈ ಪುಣ್ಯ ಭೂಮಿಯಲ್ಲಿ ಮತ್ತೊಮ್ಮೆ ವಿವಾಹ ಮಾಡಿಕೊಳ್ಳಿರಿ ಎಂದು ಪ್ರಾರ್ಥಿಸಿದಾಗ ಆ ಪ್ರಾರ್ಥನೆಗಾಗಿ ಶಿವ ಪಾರ್ವತಿ ಈ ಸ್ಥಳದಲ್ಲಿ ಮರು ಮದುವೆಯನ್ನು ಮಾಡಿಕೊಳ್ಳುತ್ತಾರೆ. ಮದುವೆಯ ಸಂದರ್ಭದಲ್ಲಿ ಅಗಸ್ತ್ಯರಿಗೆ ಪಾರ್ವತಿ ದೇವಿಯು ಹೇಗೆ ಕಾಣಿಸಿಕೊಳ್ಳುತ್ತಾಳೆಯೋ ಅದೇ ರೂಪದಲ್ಲಿ ಮೂರ್ತಿಯನ್ನ ಕೆತ್ತಿಸಿ ಇಲ್ಲಿ ಪ್ರತಿಷ್ಠಾಪನೆ ಮಾಡುತ್ತಾರೆ. ಇವತ್ತಿಗೂ ಈ ಮೂರ್ತಿಯನ್ನ ಇಲ್ಲಿ ಪೂಜೆ ನಡೆಸಲಾಗುತ್ತಿದೆ. ಇಲ್ಲಿರುವ ಶಿವನ ರೂಪವಾದ ಸೋಮೇಶ್ವರ ಲಿಂಗ ಪಾತಾಳದಿಂದ ಉದ್ಭವಿಸಿದಂತೆ ಪ್ರತ್ಯಕ್ಷವಾಗಿ ಇಲ್ಲೇ ನೆಲೆಯೂರಿದ್ದಾನೆ. ಪ್ರತಿ 3 ವರ್ಷಕ್ಕೆ ಒಂದು ಭತ್ತದ ಕಾಳಿನಷ್ಟು ಈ ಲಿಂಗ ಬೆಳೆಯುತ್ತದೆ ಎನ್ನುವುದು ಇಲ್ಲಿನ ವಿಶೇಷತೆ. ಇಲ್ಲಿ ಪಾರ್ವತಿ ಸೋಮೇಶ್ವರರ ಜೊತೆಗೆ ಸಪ್ತ ಮಾತೃಕೆಯರು ಗಣೇಶ, ಭೈರವ, ಮಹದೇಶ್ವರ, ವೀರಭದ್ರ, ಕಾಳಿಕಾಂಬಾ ದೇವಿಯ ದರ್ಶನ ಇಲ್ಲಿ ಸಿಗುತ್ತೆ.
ಈ ಬೆಟ್ಟದಲ್ಲಿ ಮುಖ್ಯವಾಗಿ ಪಾರ್ವತಮ್ಮನವರ ದರ್ಶನ ಮಾಡೋಣ. ಪಾರ್ವತಮ್ಮಳ ಗರ್ಭಗುಡಿಯ ಪಕ್ಕದಲ್ಲೇ ಉದ್ಭವ ಮೂರ್ತಿ ಸೋಮೇಶ್ವರರ ಗರ್ಭಗುಡಿಯು ಸಿಗುತ್ತೆ. ಇಲ್ಲಿ ಕಾಣೋ ಸಪ್ತಮಾತೃಕೆಯರ ವಿಗ್ರಹಗಳ ವಿಶೇಷ ಏನಂದ್ರೆ ಅವರ ಜೊತೆಗೆ ವಾಹನಗಳು ಸಹ ಈ ಶಿಲಾಮೂರ್ತಿಗಳಲ್ಲಿ ಕಾಣಬಹುದು. ಇದೊಂದು ಪುರಾಣದ ಕಥೆಯಾಗಿದೆ. ಮತ್ತೊಂದು ಪುರಾಣದ ಕಥೆ ಏನಂದ್ರೆ, ಒಮ್ಮೆ ತಾರಕಾಸುರನನ್ನ ಅಂತ್ಯ ಮಾಡಿದ ಸುಬ್ರಹ್ಮಣ್ಯ ಸ್ವಾಮಿಯು ಈ ಪ್ರದೇಶಕ್ಕೆ ಬಂದು ತಪಸ್ಸು ಮಾಡುತ್ತಾನಂತೆ. ಅದಕ್ಕಾಗಿಯೇ ಈ ಪ್ರದೇಶಕ್ಕೆ ಸ್ಕಂದಗಿರಿ ಅನ್ನೋ ಹೆಸರು ಬಂತು ಅನ್ನೋದು ಇಲ್ಲಿನ ಅರ್ಚಕರು ನಮಗೆ ತಿಳಿಸಿಕೊಟ್ರು. ದೇವಾಲಯದ ಹಿಂಬದಿಯಲ್ಲಿ ಪಾಪನಾಶಿನಿ ಎಂಬ ತೀರ್ಥ ಸ್ಥಳವಿದೆ. ವರ್ಷದ ಎಲ್ಲ 365 ದಿನವೂ ಕೂಡ ನೀರು ತುಂಬಿರುತ್ತೆ. ಈ ದೇವಾಲಯದ ಸಮಯ ಬಂದು ಬೆಳಗ್ಗೆ 8:30ರಿಂದ ಸಂಜೆ 5:30 ತನಕ ದರ್ಶನ ಮಾಡಬಹುದು. ಇಲ್ಲಿನ ವಿಶೇಷ ದಿನಗಳು ಅಂದರೆ ಪಂಚರಥೋತ್ಸವ ವೈಶಾಖ ಮಾಸದ ಪೂರ್ಣಿಮೆ ಎಂದು ನಡೆಯುತ್ತೆ. ಆಷಾಢ ಮತ್ತು ಕಾರ್ತಿಕ ಮಾಸದಲ್ಲಿ ಭಕ್ತರ ಸಂಖ್ಯೆ ಬಹಳ ಅಧಿಕವಾಗಿರುತ್ತೆ. ಇಲ್ಲಿ ಶಿವ ಪಾರ್ವತಿಯ ಮರುವಿವಾಹವಾದ ಪುಣ್ಯ ಸ್ಥಳವಾದ್ದರಿಂದ ಅನೇಕ ಅವಿವಾಹಿತರು ಇಲ್ಲಿ ಭಕ್ತಿಯಿಂದ ಸಂಕಲ್ಪ ಮಾಡಿ ಬೇಡಿಕೊಂಡರೆ ಮದುವೆಯಾಗುವ ಉದಾಹರಣೆಗಳು ಬಹಳಷ್ಟಿದೆ. ಹೀಗಾಗಿ ಸ್ನೇಹಿತರೆ, ಇಂತಹ ಪವಿತ್ರ ಇತಿಹಾಸಪೂರ್ಣ ಸ್ಥಳವನ್ನ ನೀವು ಒಂದು ಸಲ ಭೇಟಿ ಕೊಡಿ. ಆಧ್ಯಾತ್ಮಿಕ ಶಕ್ತಿ ಮತ್ತು ಶ್ರದ್ಧೆಯ ಅನುಭವ ನಿಜವಾಗಿಯೂ ಆಗುತ್ತೆ. ಹಾಗಾಗಿ ಇದರ ಲೊಕೇಶನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸ್ನೇಹಿತರೆ, ನನ್ನ ಇವತ್ತಿನ ವಿಡಿಯೋ ನಿಮಗೆ ಸಹಾಯಕವಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಸ್ನೇಹಿತರಿಗೂ ಕುಟುಂಬದವರಿಗೂ ಶೇರ್ ಮಾಡಿ. ಹಾಗೆ ಇನ್ನು ನಿಮಗೆ ಇಂತಹ ಭಾಳಷ್ಟು ದೇವಾಲಯಗಳ ಬಗ್ಗೆ ತಿಳ್ಕೋಬೇಕಾದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಇನ್ನೊಂದು ಪುಣ್ಯಕ್ಷೇತ್ರದ ಕಥೆಯೊಂದಿಗೆ ನನ್ನ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿಯವರೆಗೂ ನಿಮ್ಮ ಪ್ರೀತಿಯ ಮೈಸೂರು ಲೋಕೇಶ್.